ಮಧ್ಯಮ ಸಹೋದರಿಗೆ ಶರಣು ಶರಣಾರ್ಥಿಗಳು. ಶೀಘ್ರ ನೇಮಕಾತಿಗಾಗಿ ಧಾರವಾಡ ಚಲೋ ಅಂತಕ್ಕಂಥ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಡಿಸೆಂಬರ್ 1ರಂದು ನಾವು ಹಮ್ಮಿಕೋತಾ ಇದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರತಕ್ಕಂಥ ಸುಮಾರು 10 ಲಕ್ಷ ಹುದ್ದೆಗಳನ್ನ ತುಂಬಿಕೋಬೇಕು. ರಾಜ್ಯದಲ್ಲಿ ಖಾಲಿ ಇರತಕ್ಕಂಥ 2,84,000 ಹುದ್ದೆಗಳನ್ನ ತುಂಬಿಕೋಬೇಕು. ಇದರಿಂದ ಆಡಳಿತಾತ್ಮಕವಾಗಿಯೂ ಅನುಕೂಲ ಆಗತ್ತೆ, ಮತ್ತೆ ಯುವ ಜನರಿಗೆ ಉದ್ಯೋಗವನ್ನು ಕೊಟ್ಟಂಗಾಗತ್ತೆ. ರಾಜ್ಯದಲ್ಲಿ ಸಾಕಷ್ಟು ಇಲಾಖೆಗಳಲ್ಲಿ ಇವತ್ತು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಇಲಾಖೆಗಳಿಗೆ ಸಿಬ್ಬಂದಿ ಕೊರತೆಯಿಂದಾಗಿ ಇವತ್ತು ಸರಿಯಾದ ಸೌಲಭ್ಯಗಳು, ನಾಗರಿಕ ಸೌಲಭ್ಯಗಳು ಇವತ್ತು ಸಿಗ್ತಾ ಇಲ್ಲ. ನಾವೊಂದು ಆರೋಗ್ಯ ಇಲಾಖೆಗೆ ಹೋದಾಗ, ದವಾಖಾನೆಗೆ ಹೋದಾಗ ಸಿಬ್ಬಂದಿಗಳಿಲ್ಲ. ಇವತ್ತು ಶಾಲಾ ಕಾಲೇಜುಗಳಿಗೆ ಶಿಕ್ಷಕರಿಲ್ಲ. ಇವತ್ತು ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ಸಿಬ್ಬಂದಿಗಳಿಲ್ಲ. ಯಾಕೆ? ಸರ್ಕಾರಗಳು ಕಾಲ ಕಾಲಕ್ಕೆ ನೇಮಕಾತಿಯನ್ನ ಮಾಡದೇ ಇದ್ದ ಪರಿಣಾಮವಾಗಿ ಇಡೀ ಆಡಳಿತ ವ್ಯವಸ್ಥೆ ಸರಿಯಾಗಿ ನಡೀತಾ ಇಲ್ಲ. ಶೀಘ್ರ ನೇಮಕಾತಿ ಆಗ್ಬೇಕಂತಕ್ಕಂಥ ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ಆಳುವ ಸರ್ಕಾರಗಳನ್ನ ನಾವು ಕೇಳ್ತಾ ಇದ್ವಿ. ಈ ಆಳುವ ಸರ್ಕಾರ ಈ ಕಾಂಗ್ರೆಸ್ ಮತ್ತು ಬಿಜೆಪಿಯವರ ಪ್ರಣಾಳಿಕೆಯನ್ನು ಓದ್ಬೇಕು ನಾವು. ಕಾಂಗ್ರೆಸ್ ಮತ್ತು ಬಿಜೆಪಿಯವರ ಪ್ರಣಾಳಿಕೆಯಲ್ಲಿ ನಾವು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ, ನೇಮಕಾತಿಗಳನ್ನ ಮಾಡ್ಕೊಳ್ತೀವಿ ಅಂತೇಳಿ ಚುನಾವಣಾ ಪ್ರಣಾಳಿಕೆ ಮೇಲೆ ಜನರಿಗೆ, ಯುವ ಜನರಿಗೆ ಭರವಸೆಯನ್ನು ಕೊಟ್ಟು ಇವತ್ತು ಒಂದು ಪಕ್ಷ ಅಧಿಕಾರ ನಡೆಸ್ತಾ ಇದೆ, ಇನ್ನೊಂದು ಪಕ್ಷ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ. ಆದ್ರೆ ಇವರು ಸದನದಲ್ಲಿ ಮಾತನಾಡ್ತಾ ಇದ್ದಾರೆ ಯುವ ಜನರ ಸಮಸ್ಯೆಗಳ ಕುರಿತಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ಯುವ ಜನರ ಕುರಿತು ಅವ್ರು ಮಾತನಾಡ್ತಾ ಇಲ್ಲ. ಅವರ ಮಾತನಾಡದ ಪರಿಣಾಮವಾಗಿ ಆಡಳಿತ ಮತ್ತು ವಿರೋಧ ಪಕ್ಷಗಳು ಸರಿಯಾದ ಕಾರ್ಯನಿರ್ವಹಿಸಿದ ಪರಿಣಾಮವಾಗಿ ಕಳೆದ 5-6 ವರ್ಷಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿಗಳಾಗ್ತಾ ಇಲ್ಲ. ಕರೋನಾ ನೆಪವನ್ನ ಇಟ್ಕೊಂಡು ಹಿಂದಿನ ಸರ್ಕಾರ ನೇಮಕಾತಿಗಳನ್ನ ಮಾಡಲಿಲ್ಲ. ಇವಾಗಿನ ಸರ್ಕಾರವೂ ಸಹಿತ ಸರಿಯಾದ ನೇಮಕಾತಿಯನ್ನ ಮಾಡ್ತಾ ಇಲ್ಲ. ಒಳ ಮೀಸಲಾತಿ ವಿಚಾರಗಳನ್ನ ಸರಿಪಡಿಸಿ ಸೂಕ್ತವಾಗಿ ಸಾಮಾಜಿಕ ನ್ಯಾಯದ ಅನುಗುಣವಾಗಿ ಎಲ್ಲರನ್ನೂ ಒಳಗೊಂಡಂತೆ, ಎಲ್ಲ ವಿಚಾರಗಳನ್ನ ಒಳಗೊಂಡಂತೆ ನೇಮಕಾತಿಯನ್ನ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ವಿಚಾರವಿಟ್ಕೊಂಡು ಯುವ ಜನರು ಇವತ್ತು ವಯೋಮಿತಿ, ಅವರು ಓದಿ ವಯೋಮಿತಿಗಳಾಗ್ತಾ ಇದಾವೆ. ಕಾಲ ಕಾಲಕ್ಕೆ ನೇಮಕಾತಿಗಳಾಗದೇ ಇರೋ ಸಂದರ್ಭದಲ್ಲಿ ಯುವ ಜನರ ಒಂದು ಕೂಗನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕು. ಯುವ ಜನರ ಏನು ನೋವಿದೆ ಆ ನೋವನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಒಂದು ವಿಶೇಷ ಏನು ಗೊತ್ತಂದ್ರೆ, ಈ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಎಲ್ಲ ಸಂಘಟನೆದವರನ್ನ ಕೂಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ವಿ. ಕೇವಲ ಇದು ನಾಡಿನ ಸಮಸ್ಯೆ, ಯುವಕರ ಸಮಸ್ಯೆ ಅಲ್ಲ, ಇದು ಈ ನಾಡಿನ ಸಮಸ್ಯೆ. ಈ ಒಂದು ವಿಚಾರಕ್ಕೆ ರೈತ ಸಂಘದವರಾಗಿರ್ಬೋದು, ನಮ್ಮ ಕನ್ನಡ ಪರ ಸಂಘಟನೆದವರಾಗಿರ್ಬೋದು, ನಮ್ಮ ದಲಿತ ಪರ ಸಂಘಟನೆಗಳಾಗಿರ್ಬೋದು, ಎಲ್ಲ ಪ್ರಗತಿಪರ ಚಿಂತನೆ ಹೊಂದಿರತಕ್ಕಂತ ಯುವ ಜನರನ್ನ ಒಳಗೊಂಡಂತೆ ಎಲ್ಲರೂ ಇದ್ರ ಬಗ್ಗೆ ಮಾತನಾಡಬೇಕು ಅಂತೇಳಿ ನಾವು ಹಲವಾರು ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ, ಅದು ಮೈಸೂರು ವಿಶ್ವವಿದ್ಯಾಲಯ ಇರ್ಬೋದು, ಬೆಂಗಳೂರು ವಿಶ್ವವಿದ್ಯಾಲಯ ಇರ್ಬೋದು, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇರ್ಬೋದು, ಎಲ್ಲ ವಿಶ್ವವಿದ್ಯಾಲಯಗಳು ನಮ್ಮ ಧಾರವಾಡನ್ನು ಒಳಗೊಂಡಂತೆ ಎಲ್ಲ ಯುವ ಜನರು ಇದ್ರ ಬಗ್ಗೆ ಧ್ವನಿಯನ್ನ ಎತ್ತಾ ಇದ್ರು. ಹಾಗಾಗಿ ಧಾರವಾಡ ಚಲೋ ಅಂತ ಬೃಹತ್ ಪ್ರತಿಭಟನೆ ಇದು ಒಂದು ಜನರಲ್ಲ, ಎಲ್ಲರನ್ನು ಒಳಗೊಂಡಿರ್ತಕ್ಕಂಥ ಒಂದು ರ್ಯಾಲಿಯನ್ನ ನಾವು ಮಾಡಬೇಕು. ಸರ್ಕಾರ 8ನೇ ತಾರೀಕು ಏನು ವಿಧಾನ ಸಭಾ ಅಧಿವೇಶನ ನಡೀತಾ ಇದೆ, ಇದರಲ್ಲಿ ಬರೋಕ್ಕಿಂತ ಮುಂಚಿತವಾಗಿ 8 ದಿನ ನಾವು ಇದನ್ನ ಸರ್ಕಾರಕ್ಕೆ ನಮ್ಮ ಧ್ವನಿಯನ್ನ ಮುಟ್ಟಿಸ್ಬೇಕಂತೇಳಿ ನಾವು ಇಟ್ಕೊಂಡು ಧಾರವಾಡದಲ್ಲೇ ನಾವು ನವೆಂಬರ್ 17ನೇ ತಾರೀಕು ಪತ್ರಿಕಾಗೋಷ್ಠಿಯನ್ನ ಮಾಡಿ ನಮಗೆ ಸೂಕ್ತವಾಗಿರ್ತಕ್ಕಂಥ ಬಂದೋಬಸ್ತಿಯನ್ನ ಕೊಡಬೇಕಂತೇಳಿ ಸಂಬಂಧಿಸಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ನಾವು ಮನವಿಯನ್ನ ಸಲ್ಲಿಸಿದ್ವಿ. ಮನವಿಯನ್ನ ಸಲ್ಲಿಸಿದ ನಂತರ ನಮಗೆ ನೋಟಿಸ್ ಅನ್ನ ಪೊಲೀಸ್ ಇಲಾಖೆದವರು ಜಾರಿ ಮಾಡಿದ್ರು. ನೀವು ಯಾರ್ಯಾರು ನೇತೃತ್ವವನ್ನು ತೆಗೆದುಕೊಂಡಿದ್ದೀರಿ, ಯಾವ್ಯಾವ ಜಿಲ್ಲೆಗಳಿಂದ ಸೇರ್ತೀರಿ, ಯಾರ್ಯಾರ ಭಾಗಿಯಾಗ್ತಾರೆ, ಹಲವಾರು ವಿಚಾರಗಳನ್ನ ಅವರು ಸ್ಪಷ್ಟೀಕರಣವಾಗಿ ಬಂದೋಬಸ್ತ್ ವಿಚಾರವಾಗಿ ನಮಗೆ ಪೊಲೀಸ್ ನೋಟಿಸ್ ಅನ್ನ ಕೊಟ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾವುಗಳು ಸಹಿತ ಯಾರ್ಯಾರು ಬರ್ತೀವಿ, ಏನೇನಾಗ್ತದೆ ಅಂತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಮಾಹಿತಿಗಳನ್ನ ಅವ್ರ ಜೊತೆ ನಾವು ಹಂಚ್ಕೊಂಡಿದ್ವಿ. ನಿನ್ನೆ ಏಕಾಏಕಿ ಮಾನ್ಯ ಪೊಲೀಸ್ ಕಮಿಷನರ್ ಸರ್ ಅವರು ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದು ನಮಗೆ ಬಂದೋಬಸ್ತಿಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಹಲವಾರು ಕಾರಣಗಳನ್ನ ಹೇಳಿದ್ರು. ಆಳುವ ಸರ್ಕಾರ ಯುವ ಜನರ ಧ್ವನಿಯನ್ನ ಹತ್ತಿಕ್ಲಿಕ್ಕೆ ಪೊಲೀಸ್ ಇಲಾಖೆಯನ್ನ ಬಳಸ್ಕೊಂಡು ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದೆ. ನಿನ್ನೆ ದಿನ ಧಾರವಾಡದಲ್ಲಿರ್ತಕ್ಕಂಥ ಎಲ್ಲಾ ಕೋಚಿಂಗ್ ಸೆಂಟರ್ಗಳ ಏನು ಮುಖ್ಯಸ್ಥರಿದ್ದಾರೆ
ಆ ಮುಖ್ಯಸ್ಥರುಗಳಿಗೆ ಒಂದು ಹಳೆಯ ಪ್ರಕಾರದಲ್ಲಿ ಒಂದು ನೋಟಿಸ್ ಅನ್ನ ಜಾರಿ ಮಾಡಿ ಅವರನ್ನ ಕರೆದು ನೀವು ಯಾರು ಬೆಂಬಲಿಸಬಾರದು ಯುವ ಜನರಿಗೆ, ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳಿ, ಯಾರು ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು ಹೇಳಿ ಅಂತೇಳಿ ಅವರಿಗೂ ಸಹಿತ ಈ ವಿಚಾರವನ್ನು ಮುಟ್ಟಿಸಿದ್ದಾರೆ. ಲೈಬ್ರರಿಗಳ ಓನರ್ಗಳಿಗೆ ಅವ್ರಿಗೂ ಸಹಿತ ನೀವು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು ಅಂತಕ್ಕಂಥ ಸಂದೇಶಗಳನ್ನ ಮುಟ್ಟಿಸಿದ್ದಾರೆ. ಆಮೇಲೆ ಹೋರಾಟದಲ್ಲಿ ಯುವ ಜನರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥ ಉದ್ದೇಶ ಎಲ್ಲರಿಗೂ ಗೊತ್ತಿರೋ ವಿಚಾರದಿಂದಾಗಿ ಆ ಯುವ ಜನರು ಭಾಗವಾಗದಂತೆ ನೀವು ಪ್ರತಿಭಟನೆಯಲ್ಲಿ ಭಾಗಿಯಾದ್ರೆ ನಿಮ್ಮ ಮೇಲೆ FIR ದಾಖಲಾಗತ್ತೆ. ನಿಮ್ಮನ್ನ ನೀವು ಏನ್ ಕನಸ್ಕೊಂಡಿದ್ದೀರಿ, ನೌಕರಿ ಆಗ್ಬೇಕು, ಈ ದೇಶಕ್ಕೆ ಸೇವೆಯನ್ನ ಸಲ್ಲಿಸ್ಬೇಕು, ಈ ನಾಡಿಗೆ ಸೇವೆಯನ್ನ ಸಲ್ಲಿಸ್ಬೇಕಂತ ಏನ್ ಕನಸನ್ನ ಕಂಡಿದ್ದೀರಿ, ಆ ಕನಸು ನುಚ್ಚು ನೂರಾಗತ್ತೆ. ನೀವು ಇದರಲ್ಲಿ ಭಾಗಿಯಾಗಬಾರದು ಅಂತಕ್ಕಂಥ ಸಂದೇಶಗಳನ್ನ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಂದೇಶಗಳನ್ನ ಇವತ್ತು ಯುವ ಜನರ ಮಧ್ಯೆ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಸರ್ಕಾರ ಹತ್ತಿಕ್ಕುವಂತ ಈ ಕೆಲಸವನ್ನ ಮಾಡ್ತಾ ಇದೆ. ನಮ್ಗೆ ನಾವೆಲ್ಲರೂ ಸಹಿತ ತುರ್ತು ಪರಿಸ್ಥಿತಿಯ ಕಾಲವನ್ನು ಓದ್ಕೊಂಡು ಬೆಳೆದವರು. ನಾವು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹುಟ್ಟಿದಿಲ್ಲ, ನಾವು ಅದನ್ನು ಕೇಳಿದೀವಿ, ಓದಿದ್ದೀವಿ. ಆದ್ರೆ ನಿಜವಾದ ತುರ್ತು ಪರಿಸ್ಥಿತಿ ಧಾರವಾಡದಲ್ಲಿದೆ. ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳಿಟ್ಕೊಂಡು ಸರ್ಕಾರಕ್ಕೆ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹತ್ತಿಕ್ಕುವಂತ ಕೆಲಸ, ಧಾರವಾಡದಲ್ಲಿ ಒಂದು ತುರ್ತು ಪರಿಸ್ಥಿತಿಯನ್ನು ಹೇರುವಂತ ಕೆಲಸ ಸರ್ಕಾರ ಮಾಡಿದೆ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಪೊಲೀಸರ ಈ ನಡೆಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಹಾಗಾಗಿ ನಾಳೆ ಏನು ನಡಿಬೇಕಾಗಿದೆ, ನಾನಿವತ್ತು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ಈ ದೇಶದಲ್ಲಿ ಉಸಿರುಗಟ್ಟುವ ವಾತಾವರಣ ಇದೆ, ಸರ್ವಾಧಿಕಾರ ಆಡಳಿತ ಇದೆ ಅಂತಕ್ಕಂಥ ದೇಶದ ವ್ಯವಸ್ಥೆ ಬಗ್ಗೆ ಮಾತನಾಡ್ತಕ್ಕಂಥ ಇವತ್ತಿನ ಸರ್ಕಾರವನ್ನ ಕೇಳ್ತಾ ಇದ್ದೀನಿ. ಅಂದ್ರೆ ಧಾರವಾಡದಲ್ಲಿ ಯಾವ ಪರಿಸ್ಥಿತಿ ಇದೆ? ಇಲ್ಲಿ ಯಾವ ಉಸಿರುಗಟ್ಟು ವಾತಾವರಣ ಇಲ್ವಾ? ಇಲ್ಲಿ ನೀವು ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಏರ್ತಾ ಇದ್ರಿ. ಒಂದು ನಾವೇನು ಯಾರಿಗಾದ್ರೂ ತಲವಾರ್ ದೀಕ್ಷೆಯನ್ನು ಕೊಡ್ಲಿಕ್ಕೆ ಹೊಂಟಿದೀವ? ನಾವ್ಯಾವ್ದಾದ್ರು ಲಾಠಿ ಬಡಿಗೆಯನ್ನು ಇಟ್ಕೊಂಡು ಹೋಗ್ತಾ ಇದೀವ? ಯಾವಾದ್ರೆ ಕೋವಿಗಳನ್ನು ಬಳಕೆ ಮಾಡ್ತಾ ಇದೀವ? ತ್ರಿಶೂಲ ದೀಕ್ಷೆಯನ್ನು ಕೊಡ್ಲಿಕ್ಕೆ ಹೋಗ್ತಾ ಇದೀವ? ತ್ರಿಶೂಲ ದೀಕ್ಷೆನ ಇಂಥವ್ರಿಗೆಲ್ಲ ಈ ನಾಡಿನಲ್ಲಿ ಅನುಮತಿ ಇದೆ. ಅವ್ರಿಗೆ ಯಾರಿಗೂ ತೊಂದರೆ ಆಗಿಲ್ಲ. ಲಾಠಿ ಹಿಡಿಯೋರಿಗೆ, ತ್ರಿಶೂಲ ದೀಕ್ಷೆ ಕೊಡೋರಿಗೆ, ಕೋವಿ ಹಿಡಿಯೋರಿಗೆ, ಕತ್ತಿ ಹಿಡಿಯೋರಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಬಂದೋಬಸ್ತಿಯನ್ನ ಈ ಸರ್ಕಾರ ನೀಡುತ್ತೆ. ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳು, ನಾವು ನ್ಯಾಯಯುತವಾಗಿ ನಮ್ಮ ಹಕ್ಕನ್ನ ನಾವು ಕೇಳ್ತೀವಿ ಅಂತಕ್ಕಂಥವ್ರಿಗೆ ನೀವು ಕಾನೂನಿನ ಬಂದೋಬಸ್ತಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥವ್ರು ಅಂದ್ರೆ ಪೊಲೀಸ್ ಇಲಾಖೆ ಯಾಕೆ ಬೇಕು? ಈ ಸರ್ಕಾರ ಯಾಕೆ ಬೇಕು? ನಿಮ್ಗೆ ಬಂದೋಬಸ್ತನ್ನ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಈ ವ್ಯವಸ್ಥೆ ಯಾಕೆ ಬೇಕು? ಇದನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ. ಇದನ್ನ ರಾಜ್ಯ ವ್ಯಾಪ್ತಿ ಈ ವಿಚಾರಗಳನ್ನ ನಾವೆಲ್ಲ ಯುವ ಜನರ ಮಧ್ಯೆ ಕೊಂಡೊಯ್ತೀವಿ. ನಾಳೆ ಏನು ನಡಿಬೇಕಾಗಿರ್ತಕ್ಕಂಥ ಏನ್ ಪ್ರತಿಭಟನೆ ಇದೆ ಅದು ನಡೆಯುತ್ತೆ. ಅದು ಶ್ರೀನಗರದಿಂದಲೇ ಪ್ರಾರಂಭ ಆಗತ್ತೆ. ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಶಾಂತ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಿಗಳು ಗಾಂಧಿಯ ಮಾರ್ಗದಲ್ಲೇ ನಮ್ಮ ಹೋರಾಟ ಇರುತ್ತೆ. ನಾವು ಮಾಡೇ ಮಾಡ್ತೀವಿ. ಯಾವುದೇ ರೀತಿಯಾದ ಗೊಂದಲ ಇಲ್ಲ. ನಮ್ಮ ಹೋರಾಟ ವಿಚಾರ ಸ್ಪಷ್ಟವಾಗಿದೆ. ನಾವು ಹೋರಾಟವನ್ನು ಮಾಡ್ತೀವಿ. ಜೊತೆಗೆ ನಾನು ಯುವ ಜನರಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇದ್ದೆ. ನಾವು ಭಗತ್ ಸಿಂಗ್ ಅವರ ವಿಚಾರಗಳನ್ನ, ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರಗಳನ್ನ, ಈ ರಾಷ್ಟ್ರ ನಾಯಕರ ವಿಚಾರಗಳನ್ನ ಓದ್ಕೊಂಡು ತಿಳ್ಕೊಂಡು ಅದಕ್ಕೆ ಪರೀಕ್ಷೆ ತಯಾರಿ ನಡೆಸಕ್ಕಂಥವ್ರು ನಾವುಗಳು. ಸ್ವತಂತ್ರ ಹೋರಾಟದನ್ನ ಕೇಳ್ಕೊಂಡು ಬೆಳೆದಿರ್ತಕ್ಕಂಥವ್ರು. ಇದು ಒಂದು ಸ್ವತಂತ್ರ ಸಂಗ್ರಾಮ. ಯಾಕೆ ಸ್ವತಂತ್ರ ಸಂಗ್ರಾಮ ಅಂದ್ರೆ ನಮ್ಮ ಬೇಡಿಕೆಗಳು, ನಾವು ಏನು ಉದ್ಯೋಗಾಕಾಂಕ್ಷಿಗಳಾಗಿದ್ದೀವಿ, ನಮ್ಮನ್ನ ನಿರ್ಲಕ್ಷಿಸತಕ್ಕಂಥ ಸರ್ಕಾರಗಳ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡಿ ನಮ್ಮ ಹಕ್ಕನ್ನ ನಾವು ಪಡಿಬೇಕಾಗಿದೆ. ನೀವ್ ಯಾವ್ದಕ್ಕೂ ಭಯ ಪಡಬೇಡಿ. ನಾಳೆ ನಡೀತಕ್ಕಂಥ ಪ್ರತಿಭಟನೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ಜನ ಆಗಮಿಸ್ತಾ ಇದ್ದಾರೆ. ವಿವಿಧ ಮುಖಂಡರುಗಳು, ವಿವಿಧ ಸಂಘಟನೆ ಮುಖಂಡರು ಆಗಮಿಸ್ತಾ ಇದ್ದಾರೆ. ನೀವ್ ಯಾವುದಕ್ಕೂ ಭಯ ಪಡಬೇಡ್ರಿ. ಇಂಥ 100 FIRಗಳಾದ್ರೂ ನಮ್ಮ ಮೇಲೆ ಆಗ್ತವೆ. ನಾವು ಆಯೋಜಕರು, ನಮ್ಮ ಮೇಲೆ ಇಲಾಖೆ ನಮ್ಮನ್ನ ಬಂಧಿಸ್ರಿ, ಜೈಲಲ್ಲಿ ಇಡ್ಲಿ, ನಮ್ಮ ಮೇಲೆ ಆಗುತ್ತವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಗೆ ತಾವು ತಲೆ ಕೊಡದೆ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಹೋರಾಟದಲ್ಲಿ ಪಾಲ್ಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೋರಾಟಗಳಿಗೆ ಆಳುವ ಸರ್ಕಾರಗಳು ನಮ್ಗೆ ಅವಕಾಶ ಕಲ್ಪಿಸುವುದಿಲ್ಲ. ಅದನ್ನ ನಾವು ಪ್ರತಿರೋಧವನ್ನ ಮಾಡಬೇಕು. ನಾಳೆ ನಾವೆಲ್ಲರೂ ಬೃಹತ್ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಮನವಿಯನ್ನ ನಾನು ಮಾಡ್ತಾ ಇದ್ದೀನಿ. ಮತ್ತೆ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ. ನೀವು ಬಂಧನ ಮಾಡೋರಿದ್ರೆ ನಮ್ಮನ್ನ ಬಂಧನ ಮಾಡ್ರಿ. ನಿಮ್ಮ ಜೈಲುಗಳು ಎಷ್ಟಿದಾವೋ ಅವುಗಳನ್ನೆಲ್ಲ ತುಂಬಿಸ್ಬೇಕು ಅಂತಂದ್ರೆ ನಿಮ್ಗೆ ಇನ್ನೂ 100 ಜೈಲುಗಳನ್ನ ಕಟ್ಟಬೇಕಾಗತ್ತೆ. ನೀವು ಅಷ್ಟು ಯುವ ಜನರು ಅರೆಸ್ಟ್ ಮಾಡ್ಬೇಕಾಗತ್ತೆ, ಅಷ್ಟು ಹೋರಾಟಗಾರ ನೀವು ಅರೆಸ್ಟ್ ಮಾಡಕತ್ತೆ. ನಿಮ್ ಜೈಲಲ್ಲಿ ನಮ್ಮನ್ನ ಇಟ್ಕೊಳ್ಳಿಕ್ಕೆ ಸ್ಥಳಾವಕಾಶ ಇದೆ ಅಂತಕ್ಕದನ್ನ ನೀವು ಒಮ್ಮೆ ಪ್ರಶ್ನೆ ಮಾಡ್ಕೊಡ್ರಿ ಅಂತ ಹೇಳ್ತಾ ಸರ್ಕಾರದ ಈ ನಡೆಯನ್ನ ಖಂಡಿಸ್ತಾ
ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸರ್ಕಾರದ ನಡೆಯನ್ನ ಖಂಡಿಸ್ತೀವಿ. ಈಗ ನಮ್ಮ ಮುಖಂಡರಾಗಿರ್ತಕ್ಕಂಥ ಸಿದ್ಲಿಂಗ್ ಅವರು ಮಾತಾಡ್ತಾರೆ. ನಾವು ಜನಸಾಮಾನ್ಯರ ವೇದಿಕೆ ಮತ್ತು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ನಾಳೆ 1ನೇ ತಾರೀಕಿಗೆ ಪ್ರತಿಭಟನೆ ಮೆರವಣಿಗೆ ಕರೆ ಕೊಟ್ಟಿದ್ದೀವಿ. ಇದು ಪ್ರತಿಭಟನೆ ಸಡನ್ ಆಗಿ ಫಿಕ್ಸ್ ಮಾಡಿರ್ತಕ್ಕಂಥದ್ದಲ್ಲ ಅಥವಾ ಏಕಾಏಕಿಯಾಗಿ ಹೋರಾಟ ಫಿಕ್ಸ್ ಮಾಡಿರೋದಲ್ಲ. ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಕಳೆದ 6 ತಿಂಗಳಿಂದ ಹೋರಾಟದ ತಯಾರಿ ಮಾಡತ್ತೆ. ಆಗಸ್ಟ್ ತಿಂಗಳದಾಗ ಒಂದು ಸಭೆ ಆಯಿತು, ಸೆಪ್ಟೆಂಬರ್ ತಿಂಗಳದ ಒಂದು ವರ್ಕ್ಶಾಪ್ ಮಾಡಿದೆವಿ, ಅಕ್ಟೋಬರ್ ತಿಂಗಳದಾಗ 17ನೇ ತಾರೀಕಿಗೆ ನಾಡಿನ ಹಿರಿಯರಾದಂಥ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್, SR ಹಿರೇಮಠ್ ಸರ್, ಡಾಕ್ಟರ್ G ಶಶಿಕುಮಾರ್ ಅವರು, ರಾಮಾಂಜನ ಪಾಲ್ದಳ್ಳಿ ಇವ್ರನ್ನೆಲ್ಲರನ್ನ ಸೇರಿಸ್ಕೊಂಡು ಒಂದು ದೊಡ್ಡ ಸಮಾವೇಶ ಮಾಡಿದೆವಿ. ಅವರ ಮಾರ್ಗದರ್ಶನದಿಂದ ಹೋರಾಟ ಚಳವಳಿನ ರೂಪಿಸ್ತಾ ಇದ್ದೀವಿ. ನಾವು ಆ ಸಮಾವೇಶದಲ್ಲಿ ಹಕ್ಕೊತ್ತಾಯಗಳನ್ನು ಮಂಡನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಭೇಟಿ ಆಗಬೇಕು ಅಂತೇಳಿ ಒಂದು ಮನವಿ ಪತ್ರ ಕೊಟ್ಟೇವಿ. ಅವ್ರ PS ಗಳನ್ನ ಸಂಪರ್ಕಿಸ್ತೇವೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಭೇಟಿ ಆದೇವಿ. ನಮ್ಮ ಬೇಡಿಕೆಗಳನ್ನ ಚರ್ಚೆ ಮಾಡ್ಬೇಕಾಗಿತ್ತಲ್ಲ, ಅದ್ರ ಬಗ್ಗೆ ಯಾರೂ ಸಮಯಾವಕಾಶ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿ ಅವ್ರು ಆಗ್ತಾರ ಇವ್ರು ಆಗ್ತಾರ ಅಂದ್ರಾಗನೇ ಇವತ್ತು ಸಮಯ ಹೋಗ್ತದೆ. ಜನರ ಬೇಡಿಕೆಗಳ ಬಗ್ಗೆ ಚರ್ಚೆನೇ ನಡೀತಾ ಇಲ್ಲ. ಎಷ್ಟೋ ವಿಷಯಗಳಲ್ಲಿ ನಮ್ಮ ಚಾರಿಟೇಬಲ್ 10 ಡಿಮಾಂಡ್ಗಳಲ್ಲಿ ಇವತ್ತು ಮುಖ್ಯಮಂತ್ರಿಯವರು ಇಲಾಖೆಯವರು ಮನಸ್ಸು ಮಾಡಿದ್ರೆ ಅಚೀವ್ ಮಾಡಕ್ ಸಾಧ್ಯ ಇರ್ತಕ್ಕಂಥದ್ದು. ಕನಿಷ್ಠ ವಯೋಮಿತಿಯನ್ನ 5 ವರ್ಷ ಸಡಿಲಿಕೆ ಮಾಡಬೇಕು ಅನ್ನೋ ನಮ್ಮ ಬೇಡಿಕೆ ಅದು. ಯಾಕೆ ಬೇಡಿಕೆ ಅದಂದ್ರ, ಹಿಂದಿನ ಸರ್ಕಾರ ಕರೋನಾ ಹೆಸರು ಹೇಳಿ ನೇಮಕಾತಿ ಮಾಡ್ಕೊಳ್ಳಿಲ್ಲ. ಈ ಸರ್ಕಾರದವರು ಒಳ ಮೀಸಲಾತಿ ಅದು ಇದು ಹೇಳಿ ಇವ್ರು ಟೈಮ್ ಪಾಸ್ ಮಾಡ್ತಾ ಇದಾರೆ. ಹೀಗಾಗಿ ವಿದ್ಯಾರ್ಥಿಗಳ ವಯೋಮಿತಿಯನ್ನ ಮೀರ್ತಾ ಇದಾರೆ. ಕನಿಷ್ಠ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಬೇಕು ಅನ್ನೋ ನಮ್ದೊಂದು ಪ್ರಜಾಸತ್ತಾತ್ಮಕ ಹಕ್ಕು. ಇನ್ನು ಎರಡನೇದಾಗಿ, ಇವತ್ತು ಇಡೀ ದೇಶದಲ್ಲಿ ನೇಮಕಾತಿ ನಡೀತಾ, ಈ ನೇಮಕಾತಿಗೆ ಇವತ್ತು ಬಡವರು ಮಧ್ಯಮ ವರ್ಗದವರು ಹಗಲ ರಾತ್ರಿ ಪರಿಶ್ರಮ ಪಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಪ್ರೀ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಬೇಕು ಅಂತೇಳಿ ನಾವು ಡಿಮಾಂಡ್ ಮಾಡ್ತೇವೆ. ನೀವೇನು ಮಾತೆತ್ತಿದ್ರೆ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಿರಲ್ಲ, ಪ್ರತಿಯೊಬ್ಬ ಸ್ಪರ್ಧಾತ್ಮಕ ವಿದ್ಯಾರ್ಥಿಗೆ ಪ್ರೀ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ ಡಿಮಾಂಡ್ ಮಾಡ್ತೇವೆ. ಇನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರೀ ಟ್ರಾವೆಲಿಂಗ್ ಅರೇಂಜ್ಮೆಂಟ್ ಮಾಡಬೇಕು ಅಂತೇಳಿ ಇವು ಅತ್ಯಂತ ಸಾಮಾನ್ಯ ಬೇಡಿಕೆಗಳು. ಇನ್ನು ಇದ್ರ ಜೊತೆಗೇನೆ ತಮ್ಮ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ 1 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರಿ. ಇವತ್ತು ಸೃಷ್ಟಿ ಮಾಡೋದಂತೂ ಬಿಡ್ರಿ, 2,84,000 ಹುದ್ದೆಗಳ ಖಾಲಿ ಅದಾವು. ಆ ಭರ್ತಿ ಬಗ್ಗೆ ಯಾವುದೇ ಕ್ರಮಗಳಿಲ್ಲ. ಇನ್ನ ಕೇಂದ್ರದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥವ್ರು ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ರು 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತೇಳಿ. ಇವತ್ತು ಅವ್ರದೇ ಸಚಿವರು ಹೇಳ್ತಾರ ಅದೊಂದು ಜುಮ್ಲಾ ಆಗ್ಯದ ಅಂತೇಳಿ. ಹಾಗಾದ್ರೆ ಎಲ್ಲಾ ರಾಜಕೀಯ ಪಕ್ಷದವರು ಈ ರಾಷ್ಟ್ರದಲ್ಲಿ ಇಡೀ ಯುವ ಸಮುದಾಯವನ್ನ ದುರ್ಬಳಕೆ ಮಾಡ್ಕೋತಾ ಇದಾರೆ, ಮಿಸ್ಯುಟಿಲೈಸ್ ಮಾಡ್ಕೋತಾ ಇದಾರೆ. ಇವತ್ತು 18ರಿಂದ 30 ವರ್ಷದ ವಯೋಮಾನದವರು 50 ಕೋಟಿ ಅದಾರ. ಪ್ರತಿ ವರ್ಷ 1,20,00,000 ಆ್ಯಡ್ ಆಗ್ತಾ ಇದಾರೆ. ಹಾಗಾದ್ರೆ ಉದ್ಯೋಗದ ಬಗ್ಗೆ ನಿಮ್ಮ ನಿಯಮಗಳೇನು? ಒಂದು ಯುವಜನ ನೀತಿ ಬೇಕಲ್ಲ. ಎಲ್ಲರೂ ತಮ್ಮ ಚುನಾವಣೆ ಬಂದಾಗ ಯುವಕರನ್ನ ಅವಲಂಬಿಸ್ತಾರ, ಚುನಾವಣೆ ಮುಗಿದ ಮೇಲೆ ಯುವಕರನ್ನ ಇವತ್ತು ಕಾಲ್ ಕಸ ಮಾಡ್ತಾ ಇದಾರೆ. ಸೊ ನಾವು ಕೇಳ್ತಕ್ಕಂಥದ್ದು, ನಾವು ನಾಳೆ ಮಾಡ್ತಕ್ಕಂಥದ್ದು ಒಂದು ಅತ್ಯಂತ ಶಿಸ್ತುಬದ್ಧವಾಗಿ ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮ ದೇಶದ ಮಹಾನ್ ನವೋದಯದ ಹರಿಕಾರರು ಕ್ರಾಂತಿಕಾರಿಗಳು ಯಾವ ಕನಸುಗಳನ್ನು ಕಂಡಿದ್ರು ಅದನ್ನ ನನಸು ಮಾಡ್ತಕ್ಕಂಥ ವಿಚಾರಣೆ ಇಟ್ಕೊಂಡು ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಒಂದು ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ವಿ. ಸೊ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಎಲ್ಲಾ ಯುವಕರು ಭಾಗವಹಿಸ್ತಾ ಇದ್ದಾರೆ. ಇದು ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಅಲ್ಲ, ಒಂದು ಪಕ್ಷದ ವಿರುದ್ಧ ಅಲ್ಲ, ಇದು ನಮ್ಮ ಹಕ್ಕುಗಳಿಗೋಸ್ಕರ ನಾವು ಕೇಳ್ತಕ್ಕಂಥದ್ದು ಉದ್ಯೋಗ. ಇದು ಯಾವುದೇ ಭಿಕ್ಷೆ ಅಲ್ಲ, ಒಂದು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಕೊಡಬೇಕಾದಂತ ಸರ್ಕಾರದ ಆದ್ಯ ಕರ್ತವ್ಯ. ಸೊ ಇಂಥ ಒಂದು ಹೋರಾಟ ಚಳವಳಿಗಳನ್ನ ಯಾರೂ ಕೂಡ ಪ್ರತಿಭಟನೆ ಚಳವಳಿ ಮುಸ್ಕರ ಹಕ್ಕನ್ನು ಕಸಿದುಕೊಳ್ಳಕ್ ಸಾಧ್ಯ ಇಲ್ಲ. ಅದು ಒಂದ್ ವೇಳೆ ಕಸಿದುಕೊಳ್ಳಕ್ ಪ್ರಯತ್ನ ಪಟ್ರ ಪ್ರಜಾಪ್ರಭುತ್ವದ ಕಗ್ಗೋಲೆ ಯಾರು ನವೋದಯದ ಹರಿಕಾರ ಕನಸು ಕಂಡಿದ್ರು ಆ ವಿಚಾರಗಳನ್ನ ನಾವು ಮತ್ತೆ ಇವತ್ತ ಹರಿಬಿಡ್ಬೇಕಾಗ್ತದೆ. ಅದ್ರ ಅವಶ್ಯಕತೆ ಅದ. ಸ್ನೇಹಿತರೆ, ಈ ದೃಷ್ಟಿ ಇಟ್ಕೊಂಡು ನಾವು ಸಡನ್ ಆಗಿ ಮೂವ್ಮೆಂಟ್ ಮಾಡ್ತಾ ಇಲ್ಲ, ಅಥವಾ ಈ ಬೇಡಿಕೆಗಳನ್ನ ಸ್ಪಂದಿಸಿದ್ರೆ ನಾವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನಾವು ಉಸ್ತುವಾರಿ ಸಚಿವರಿಗೂ ಗಮನ ಸೆಳೆದೇವೆ. ಇದರಲ್ಲಿ ಎಷ್ಟೋ 10 ಬೇಡಿಕೆ ಒಳಗ ಈ ಬೇಡಿಕೆಗಳಿಗೋಸ್ಕರ ಮಾನ್ಯ ಮುಖ್ಯಮಂತ್ರಿ ಅವರು ಸಮಯ ಕೊಟ್ಟು ಒಂದು ನಿಯೋಗದಲ್ಲಿ ಫಿಕ್ಸ್ ಮಾಡ್ರಿ ಅಂದ್ರೆ ಯಾರು ಜವಾಬ್ದಾರಿ ತೊಗೊಳಕ್ತಾ ಇರಲಿಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಗಮನ ಸೆಳೆದೇವೆ, ವಿಧಾನಸೌಧಕ್ಕೆ ಹೋಗಿ ಇದ್ರ ಬಗ್ಗೆ ಯಾವುದೇ ಕ್ರಮ ಇಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ, ಇವತ್ತ
ನೇಮಕಾತಿ ಪ್ರಕ್ರಿಯೆನ ಸೈಡ್ಗಿಟ್ಟು ಅನಾವಶ್ಯಕ ವಿಷಯಗಳನ್ನ ಫ್ರಂಟ್ ಲೈನ್ ತೊಗೊಂಬರತ್ತಾರ. ಪ್ರತಿಯೊಬ್ಬ ತಾಯಿ ತಂದೆ ಕೂಡ ತನ್ನ ಮಗಗೊಂದು ಉದ್ಯೋಗ ಸಿಗಬೇಕು ಅಂತೇಳಿ ಹಗಲ ರಾತ್ರಿ ಪರಿಶ್ರಮ ಪಟ್ಟು ಅಭ್ಯಾಸ ಮಾಡಿಸ್ತಾರ, ಕೋಚಿಂಗ್ ಕಳಿಸ್ತಾರ. ಇವತ್ತು ಇಲ್ಲೇ ಧಾರವಾಡದೊಳಗ ಕೋಚಿಂಗ್ ಬಂದಂತ ಒಬ್ಬ ಅಭ್ಯರ್ಥಿ ಒಂದ್ ತಿಂಗಳಿಗೆ 6,000-8,000 ರೂಪಾಯಿ ಖರ್ಚದ. ರೂಮ ಅವ್ರು 24x7 ಲೈಬ್ರರಿ ಕೋಚಿಂಗ್ಗಳನ್ನ ತಗೊಂಡ್ರು. ಟೋಕನ್ ಕೊಡ್ತಾರೆ ಮೆಸ್ದವ್ರು. ನಮ್ಮ ಉದ್ಯೋಗಾಕಾಂಕ್ಷಿ ಎಷ್ಟು ಬಡತನ ಅದ ತಿಳಿದ್ರೆ ಇಲ್ಲಿರೋರು ಎಲ್ಲರಿಗೂ ಕೂಡ ಕಣ್ಣ ನೀರು ಬರಷ್ಟು ಕಷ್ಟಗಳನ್ನ ಎದುರಿಸ್ತಾರೆ. ಯಾವ್ದಾರ ಒಂದು ಗಣಪತಿ ಹಬ್ಬ, ದೇವಿ ಹಬ್ಬ ಇದ್ದಲ್ಲಿ ಉಚಿತವಾದಂತ ಪ್ರಸಾದ ಅಂದ್ರ, ಊಟದಂದ್ರ ಅಂತ ಟೋಕನ್ ಕಿಸ್ದಾಗ ಇಟ್ಕೊಂಡಲ್ಲಿ ಊಟಕ್ಕೆ ಕ್ಯೂ ಹಚ್ತಾರ. ಯಾವ್ದಾರ ಒಂದು ಲೈಬ್ರರಿಗೆ ಎಡಿಷನಲ್ 1 ತಾಸು ಸಿಗ್ತಾರ ಅಲ್ಲಿ ಹೋಗ್ಬೇಕಾಗ್ತದೆ. ಇದು ನಿಜವಾದಂತ ಗಂಭೀರವಾದ ಪ್ರಶ್ನೆ. ಇದನ್ನು ಸರ್ಕಾರದಿಂದ ಗಂಭೀರವಾಗಿ ತಗೊಳ್ದಾನೆ ಇವತ್ತು ಯುವಜನರನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಮಿಸ್ ಹ್ಯಾಂಡ್ಲಿಂಗ್ ಮಾಡ್ತಕ್ಕಂಥದ್ದು. ಇವತ್ತು ಒಂದು ಪ್ರತಿಭಟನೆ ಚಳವಳಿ ಮುಸ್ಕರನ್ನ ಹತ್ತಿಕ್ಬಹುದು, ಆದ್ರೆ ಯುವಕರಲ್ಲಿ ಇರ್ತಕ್ಕಂಥ ಆಕ್ರೋಶನ ಇವ್ರು ಒಂದ್ ವೇಳೆ ಇದೇ ರೀತಿ ಮುಂದಾದ್ರ ಯುವಕರನ್ನ ಮತ್ತಿನ್ಯಾರು ದುರ್ಬಳಕೆ ಮಾಡ್ಕೋತಾರ, ಕಾನೂನು ಭಂಗ ಆರಂಭ ಮಾಡಿಸ್ತಾರ. ಅದು ಆಗ್ಬಾರ್ದು ಅಂದ್ರ ನ್ಯಾಯಯುತವಾಗಿ ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಈ ಹೋರಾಟ ಚಳವಳಿಯನ್ನ ಬೆಂಬಲಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತಿಲ್ಲ ನಾಳೆ ಯುವಕರು ಗುಡಿಗೆ ಗುಡುಕ್ತಾರ. ಸೊ ಇದು ಒಂದು ನಮ್ಮ ಹೋರಾಟದ ರೂಪರೇಷೆಗಳದಾವು. ಇದು ಕೇವಲ ಒಂದು ದಿನದ ಹೋರಾಟ ಅಲ್ಲ, ಇದೊಂದು ಲಾಂಗ್ ಟರ್ಮ್ ಮೂವ್ಮೆಂಟ್. ಒಂದಿನ ಒಂದು ಹೋರಾಟ ಮಾಡಿ ಒಂದು ಹೀರೋಯಿಸಮ್ ಆಗ್ತಕ್ಕಂಥದ್ದಲ್ಲ. ನಮ್ಮ ಎಲ್ರಿಗೂ ಇರ್ತಕ್ಕಂಥ ಕನ್ಸರ್ನ ಇವತ್ತು ಯುವಕರಿಗೆ ಉದ್ಯೋಗ ಸಿಗಬೇಕು, ನ್ಯಾಯಯುತವಾದಂತ ಬೇಡಿಕೆನ ಸರ್ಕಾರ ಪರಿಗಣಿಸಬೇಕು. ಅವ್ರು ಯಾವ್ದಾವ್ದಕ್ಕೂ ಚರ್ಚೆ ಮಾಡ್ತಾರ. ಇವತ್ತು ಒಂದು ಯೋಜನೆ ನೀತಿಗೋಸ್ಕರ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗ್ಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ಇಂದಿನ ಏನು ನಾವು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ವಿ, ಆಲ್ರೆಡಿ ನಮ್ಮ ಸಂಚಾಲಕರು ಮೊದಲೇದಾಗಿ ಇಲ್ಲಿ ಒಂದು ಗಮನದಲ್ಲಿ ಇಡಬೇಕಂತ ಅಂಶ ಅಂತಂದ್ರೆ, ಈ ಒಂದು ಹೋರಾಟಕ್ಕೆ ಬರ್ತಕ್ಕಂಥ ಎಲ್ಲರೂ ವಾಲಂಟಿಯರ್ ಆಗಿ ಬರ್ತಕ್ಕಂಥವರೇ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಚಾಲಕರು, ಮೆಂಬರ್ಗಳು. ಈ ಒಂದು ಸಾಮೂಹಿಕ ಹೋರಾಟಕ್ಕೆ ಯಾವುದೇ ಅಧ್ಯಕ್ಷ ಉಪಾಧ್ಯಕ್ಷ ಇಲ್ಲ. ಅಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಸಂಚಾಲಕ, ಅಧ್ಯಕ್ಷ. ಹಾಗಾಗಿ ರೈತ ಪರ ಮುಖಂಡರುಗಳು ಬರ್ತಾ ಇದ್ದಾರೆ, ಸಾಹಿತಿಗಳು ಬರ್ತಾ ಇದ್ದಾರೆ, ಪ್ರಗತಿಪರ ಚಿಂತಕರು ಬರ್ತಾ ಇದ್ದಾರೆ, ಅನೇಕ ಸಂಘಟನೆಗಳು ಬರ್ತಾ ಇದಾವೆ. ಹಾಗಾಗಿ ಇದನ್ನ ನಾವು ಏನೋ ಮಾನ್ಯ ಕಮಿಷನರ್ ಹುಬ್ಳಿ ಧಾರವಾಡ ಅವರು ಈ ಒಂದು ಏನು ನಮ್ಮ ಸ್ಟ್ರೈಕ್ ಅನ್ನ ಹತ್ತಿಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಒಂದು ನಮ್ಮ ಕಮಿಷನರ್ ಸಾಹೇಬಿಗೆ ಒಂದು ಮಾತು ಹೇಳ್ತೇನೆ. ಸರ್, ನೀವು ನಾಳೆ ನಮ್ಮನ್ನ ಅರೆಸ್ಟ್ ಮಾಡಿದ್ರು ಕೂಡ ಈ ಒಂದು ನಾವೊಂದು ಹೋರಾಟವನ್ನ ನಾವು ಮಾಡ್ತೇವೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ನಾವು ಮಾಡೋ ಉದ್ದೇಶ ಅಷ್ಟೇ. ನಾವು 17ನೇ ತಾರೀಕಿಗೆ ನಾವು ಪರ್ಮಿಷನ್ ಅನ್ನ ತಗೊಂಡಿದೀವಿ. ಆ ರೀತಿಯಾಗಿ ನಾವು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ, ಹೌದಾ? ನಮ್ಮ ಉದ್ದೇಶ ನಾವು ಡಿಸೆಂಬರ್ 1ಕ್ಕೆ ಆಕ್ಟ್ ತಗೊಂಡಿವಿ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಚಳಿಗಾಲ ಅಧಿವೇಶನ ಆಗ್ತದ, ಇಲ್ಲಿಂದನೇ ಹೋಗ್ತಾರ ಎಲ್ಲ ಶಾಸಕರುಗಳು, ಸಚಿವರುಗಳು ಇಲ್ಲಿಂದ ಹೋಗ್ತಾರ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳದ್ದು ಏನಾರ ಸದನದಲ್ಲಿ ಚರ್ಚೆ ಆಗ್ಲಿ ಅನ್ನೋ ಒಂದು ದೂರದೃಷ್ಟಿಯಿಂದ ನಾವು ಇದನ್ನ ಮಾಡ್ತಾ ಇದೀವಿ. ದಯವಿಟ್ಟು ಈ ಒಂದು ಏನು ಮಾನ್ಯ ಕಮಿಷನರ್ ಸಾಹೇಬರು ಹೇಳಿರ್ತಕ್ಕಂಥ ಮಾತುಗಳನ್ನ ನಾವು ಖಂಡನೆ ಮಾಡ್ತೀವಿ. ಯಾಕಂದ್ರೆ ನಾವು ಹೋರಾಟಗಾರರು, ನಮಗೆ ಕಾನೂನಿನ ಚೌಕಟ್ಟಲ್ಲಿ ನಾವು ಹೋರಾಟ ಮಾಡತ್ತಾ ಬರ್ತಕ್ಕಂಥವ್ರು, ಹೌದಾ? ಯಾವುದೇ ರೀತಿಯಾದ ಲಾ ಅಂಡ್ ಆರ್ಡರ್ನ ನಾವು ಮುಷ್ಕರ ಮಾಡ್ತಾ ಇಲ್ಲ. ಚೌಕಟ್ಟಿನಲ್ಲಿ ಮಾಡ್ತಕ್ಕಂಥ ಹೋರಾಟಗಳನ್ನ ತುಳಿತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು ನಾಳೆ ನಾವು ಈ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಕೇಳೋ ಒಂದು ಮಾಹಿತಿಯನ್ನ ನಿಮಗೆ ಕೊಡ್ತಕ್ಕಂಥ ಒಂದು ಏನೋ ವಿಷಯವನ್ನ 17ನೇ ತಾರೀಕಿಗೆ ನಾವು ಮಾಡಿದೀವಿ. ಹಾಗಾಗಿ ಎಲ್ಲಾ ಸಂಘಟನೆಗಳು ಬರ್ತದೆ, ಎಲ್ಲಾ ಹಿರಿಯರುಗಳು ಬರ್ತಾ ಇದಾರೆ, ಹೌದಾ? ರೈತರು ಕೂಡ ಬರ್ತಾ ಇದಾರೆ. ಒಂದ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗುರ್ಲಾಪುರದಲ್ಲಿ ಆಗಿರ್ತಕ್ಕಂಥ ರೈತರು ಬೆಂಬಲ ಬೆಲೆಗೆ ಏನು ಹೋರಾಟ ಮಾಡಿದ್ರಲ್ಲ, ಅವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದಾರೆ, ಬರ್ತಾ ಇದ್ದಾರೆ. ಹಾಗಾಗಿ ಇದು ನಾವು ಮಾಡ್ತಕ್ಕಂಥದ್ದು, ನಾವು ಕೇಳ್ತಕ್ಕಂಥದ್ದು ನಮ್ಮ ರೈಟ್ಸ್. ಇದು ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ. ನಮ್ಮ ರೈಟ್ಸ್ ಬಿಟ್ಟು ನಾವು ಏನು ಕೇಳ್ತಾ ಇಲ್ಲ. ಹಾಗಾಗಿ ನಾಳೆ ಈ ಹೋರಾಟವನ್ನು ನಾವು ಮಾಡ್ತೇವೆ. ಹಾಗಾಗಿ ನಮ್ಮ ಎಲ್ಲ ನಮ್ಮ ಮೀಡಿಯಾದವರೆಲ್ಲ ಬಂದಿದ್ರಿ, ಈ ಸುದ್ದಿಯನ್ನ ಆದಷ್ಟು ಬೇಗ ಇದು ಮಾಡಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸುಮ್ನೆ ಒಂದು ದೊಡ್ಡ ಹೋರಾಟ ಮಾಡಿ ದಂಗೆ ಎಬ್ಬಿಸಿ ನ್ಯೂಸ್ ಮಾಡ್ತಕ್ಕಂಥ ಉದ್ದೇಶ ನಮ್ದಲ್ಲ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಈ ನಿರುದ್ಯೋಗದಗೋಸ್ಕರ ಒಂದು ಸಮಗ್ರವಾಗಿ ಚರ್ಚೆ ಆಗ್ಬೇಕು ಅಂತೇಳಿ ಫಸ್ಟ್ ಧಾರವಾಡದಾಗನೆ ಒಂದು ಎಲ್ಲಾ ಉದ್ಯೋಗಾಕಾಂಕ್ಷಿಗಳ ಮಧ್ಯೆ ಚರ್ಚೆ ಮಾಡಿ ಒಂದು ವರ್ಕ್ಶಾಪ್ ಮಾಡಿದೆ ಸರ್, ಒಂದು ಕಾರ್ಯಾಗಾರ. ಈ ನಿರುದ್ಯೋಗದ ಆಗಲ್ಲ, ನಿರುದ್ಯೋಗ ಯಾವ್ಯಾವ ಗೌರ್ಮೆಂಟ್ ಒಳಗೆ ಎಷ್ಟೆಷ್ಟು ಪ್ರಮಾಣ ಏರಿಕೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತ ವರ್ಕ್ಶಾಪ್ ಆಯ್ತು ಸರ್. ಇದು ಆದ್ಮೇಲೆ ಮತ್ತೆ ಒಂದ್ 2-3 ಮೀಟಿಂಗ್ ಗಳನ್ನು ಮಾಡಿಕೊಂಡು ಅಕ್ಟೋಬರ್ 17ನೇ ತಾರೀಕಿಗೆ
ಒಂದು ಸಮಾವೇಶ ಮಾಡಿದೆ ಸರ್. ಆ ಸಮಾವೇಶಕ್ಕೆ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್ ಮತ್ತು ಹಿರಿಯ ಹೋರಾಟಗಾರ SR ಹಿರೇಮಠ ಸರ್, ರಾಮಾಂಜನಪ್ಪ ಆಲ್ದಳ್ಳಿ, ಡಾಕ್ಟರ್ G ಶಶಿಕುಮಾರ್ ಇವ್ರನ್ನ ಕರೆಸಿ ಅಲ್ಲಿನೂ 3 ಗೋಷ್ಠಿ ಮಾಡಿದ್ರು. 3 ಗೋಷ್ಠಿ ಮಾಡಿ ಸಮಗ್ರವಾಗಿ ಚರ್ಚೆ ಮಾಡಿ ಅಲ್ಲೊಂದು ಹಕ್ಕೊತ್ತಾಯಗಳ ಪತ್ರ ರೆಡಿ ಮಾಡಿ ಆ ಮಂಡನೆ ಮಾಡತಕ್ಕಂಥದ್ದು ಮುಖ್ಯಮಂತ್ರಿ ಅವ್ರ ಕಾರ್ಯದರ್ಶಿ 3 ಮಂದಿಗೆ ಹೋಗಿ ಲೆಟರ್ ಕೊಟ್ಟು ಬಂದೇವಿ ಮತ್ತು ಸರ್ಕಾರದ ಕಾರ್ಯದರ್ಶಿಯನ್ನು ಭೇಟಿಯಾಗಿ ಬಂದೇವಿ. ನಾವು ಇದಕ್ಕೊಂದು ಅಪಾಯಿಂಟ್ಮೆಂಟ್ ಕೊಡಿಸ್ರಿ, ಚರ್ಚೆ ಮಾಡ್ರಿ, ನಾವು ಸುಮ್ಮನೆ ಹೋರಾಟ ಮಾಡ್ಬೇಕು ಅನ್ನೋ ಉದ್ದೇಶ. ಇಷ್ಟೆಲ್ಲಾ ಪ್ರೊಸೆಸ್ಗಳಾದರೂ ಕೂಡ ನಿಮ್ಗೆ ನಂಬ್ತಿರೋ ಇಲ್ಲ ಗೊತ್ತರ, CM ಅವ್ರು 1 ನಿಮಿಷ ಕೂಡ ಇದಕ್ಕೆ ಮಾತಾಡಕ್ಕೆ ಟೈಮ್ ಕೊಡ್ತಾ ಇಲ್ಲ. ಇದು ವಾಸ್ತವಿಕ. ಇದು ಆದ್ಮೇಲೆ ಮತ್ತೆ ಅಕ್ಟೋಬರ್ 1ನೇ ವೀಕಲ್ಲಿ ಉದ್ಯೋಗಾಕಾಂಕ್ಷಿಗಳದೊಂದು ಸಭೆ ಮಾಡಿದ್ವಿ. ಸಭೆ ಮಾಡಿ ಚರ್ಚೆ ಮಾಡಿ ನಾವೊಂದು 28ನೇ ತಾರೀಕಿಗೆ ಡೇಟ್ ಡಿಕ್ಲೇರ್ ಮಾಡಿದ್ದೇವೆ. ಅಕ್ಟೋಬರ್ 28ನೇ ತಾರೀಕಿಗೆ ನಾವು ಧಾರವಾಡ ಯೂನಿವರ್ಸಿಟಿ ಬೇರೆ ಬೇರೆ ಕಡೆ ಇದು ನವೆಂಬರ್ 28ನೇ ತಾರೀಕಿಗೆ ಹೋರಾಟ ಮಾಡ್ಬೇಕಂತ ಹೇಳಿ ಕ್ಯಾಂಪೇನ್ಗೆ ಹೋದ ಟೈಮ್ದೊಳಗ ಕೆಲವು ಉದ್ಯೋಗಾಕಾಂಕ್ಷಿಗಳು ನಮ್ ಪ್ರಶ್ನೆ ಮಾಡಿದ್ರು. ಸರ್, ನೀವು 28 ಅಂತೀರಿ, ಇನ್ನೊಬ್ರು ಡಿಸೆಂಬರ್ 1 ಅತ್ತಾರ, ಇನ್ನೊಬ್ರು ಡಿಸೆಂಬರ್ 11 ಅತ್ತಾರ, ನೀವೇ ಈ ತರ ಡೇಟ್ ಮಾಡಿದ್ರೆ ನಾವ್ ಹೆಂಗ್ ಬರಾಕತ್ತ ಹೇಳಿ ಕೇಳಿದ್ರು. ನಾವ್ ಹೇಳಿದೇವಿ, ನಮ್ಮ ಈ ಬೇಡಿಕೆಗಳೇನದಾವ್ ಖಾಲಿ ಹುದ್ದೆಗಳ ಭರ್ತಿ ಬಗ್ಗೆ ಯಾವುದೇ ಒಂದು ಪಕ್ಷ ವ್ಯಕ್ತಿ ವಿರುದ್ಧ ಇಲ್ಲ, ಸಾಮೂಹಿಕ ನಾಯಕತ್ವದ ನಂಬಿಕೆ ಇಟ್ಟಂತವ್ರು ಬಂದ್ರ ನಾವು ರೆಡಿ ಅದೇವಿ, ನಾವು ಜಾಯಿಂಟ್ ಆಗಿ ಮಾಡಕ್ಕೂ ರೆಡಿ ಇದೆ ಅಂತ ಹೇಳಿ ಎಲ್ಲರ ಜೊತೆ ನಾವು ಚರ್ಚೆ ಮಾಡಿದೆವು. ಚರ್ಚೆ ಮಾಡಿದಾಗ ಇವ್ರು ಯಲ್ಲಪ್ಪ ಅವ್ರದ್ದು ಪ್ರಶ್ನೆ, ಅವ್ರು ಡಿಸೆಂಬರ್ 1 ಕೊಟ್ಟಾರ, ಸರ್ ನೀವು ಅವ್ರ ಜೊತೆ ಸೇರ್ರಿ, ಎಲ್ಲರೂ ಸೇರಿ ಹೋರಾಟ ಮಾಡಿರ್ತೇವೆ. ಏನ್ ನೀವು ಮೊನ್ನೆ ಮಾಡಿದ್ರಲ್ಲ ಅದು ಕಾಂತ್ ಕುಮಾರ್ನು ಭೇಟಿ ಆಯ್ತು, ಜಾಯಿಂಟ್ ಆಗಿ ಮಾಡೋ ಅಂತೇಳಿ ನಾವೆಲ್ಲರಿಗೂ ಆಫರ್ ಮಾಡಿದೆ. ಇಲ್ಲಿ ಯಾವುದೇ ನಮ್ಮ ಗುರಿ ಉದ್ದೇಶ ನಾವು ಏನೋ ಆಗ್ಬೇಕು ಅನ್ನೋತಲ್ಲ, ಇದು ಯುವಕರಿಗೆ ನ್ಯಾಯ ಸಿಗಬೇಕು. ಈಗಾಗಲೇ ಪೊಲಿಟಿಕಲ್ ಪಾರ್ಟಿ ಅವ್ರು ಮಿಸ್ ಯುಟಿಲೈಸ್ ಮಾಡ್ಕೊಂಡಾರ. ಇದು ಕೂಡ ಸರ್ ಆಗಲೇ ಒಂದು ಬಹಳ ಸ್ಪಷ್ಟವಾದ ಪ್ರಶ್ನೆ ಕೇಳಿದ್ರು, ಹಂಗ ಆಗ್ಬಾರ್ದು. ಮುಂದಿನ ಗುರಿ ಉದ್ದೇಶ ಸ್ಪಷ್ಟ ಇರಬೇಕು. ಖಾಲಿ ಹುದ್ದೆಗಳು ಭರ್ತಿ ಮಾಡುತ್ತಾನ ಲಾಂಗ್ ಟರ್ಮ್ ಮೂವ್ಮೆಂಟ್ ಮಾಡಬೇಕು. ಇದು ಹೋರಾಟ ಅಂದ್ರೆ ಸುಮ್ಸುನೆ ಹೋರಾಟ ಅಲ್ಲ, ಎಲ್ಲರ ಮಧ್ಯದಲ್ಲಿ ಒಂದು ಉನ್ನತ ವಿಚಾರ, ಉನ್ನತ ಮೌಲ್ಯ ಬರಬೇಕು, ಬೇಡಿಕೆಗಳ ಬಗ್ಗೆ ಇರಬೇಕು. ಕಲ್ಲು ಒಗೆಯೋರು, ಬಾಟ್ಲಿ ಒಗೆಯೋರಿಂದ ಯಾವುದೇ ಹೋರಾಟ ಸಕ್ಸಸ್ ಆಗಿಲ್ಲ, ಇತಿಹಾಸದಾಗೂ ಆಗಿಲ್ಲ, ಮುಂದೂ ಆಗುದಿಲ್ಲ. ಸೊ ಅಂತವ್ರು ನಮ್ ಜೊತೆ ಬರಬಾರ್ದು ಅಂತ ಹೇಳಿ ಸ್ಪಷ್ಟವಾದ ಸಂದೇಶ ಕೊಟ್ಟಾಗ ಇವ್ರು ಸೇರ್ಕೋತೇವ್ ಸರ್. ಇವ್ರು ನಾವು ಸೇರ್ಕೊಂಡು ಇವತ್ತಿಗೂ ಕೂಡ ನಾವು 80ರಿಂದ 85 ಸ್ಟಡಿ ಸೆಂಟರ್ ಲೈಬ್ರರಿಗಳಿಗೆ ಹೋಗಿ ಇದ್ರ ಬಗ್ಗೆ ಹೋರಾಟದ ಮಹತ್ವನ ಸಮಗ್ರವಾಗಿ ಚರ್ಚೆ ಮಾಡೇವಿ. ಮತ್ ನಮ್ದು ಬಹಳ ಸ್ಪಷ್ಟವಾಗಿ ಅದ, ನಾಳೆ ಏನೊಂದು ಬಸವೇಶ್ವರ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಶಾಂತ ರೀತಿಯಿಂದ ಇರತಕ್ಕಂತ ಪ್ರತಿಭಟನೆ, ಅದು ಎಲ್ಲಾ ಕಡೆನೂ ನಾವು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಇದನ್ನೇ ಸರ್ಕ್ಯುಲೇಟ್ ಮಾಡಿದ್ವಿ. ನಾನು ಆ ಘಟನೆಗಳ ಬಗ್ಗೆ ಅವ್ರು ಸರ್ ಹೇಳಿದಕ್ಕೆ ನಾನು ರಿಪೀಟ್ ಮಾಡಲಿಲ್ಲ. ಇದೊಂದು ತಯಾರಿ ಮಾಡಿ ಶಾಂತ ರೀತಿಯಿಂದ ಮತ್ತು ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಹೋರಾಟ. ಮತ್ತು ಇದಕ್ಕೆ ಎಲ್ಲರೂ ಬರಲ್ಲ, ಸುಮ್ಮನೆ ಮಾಬ್ ಕ್ರಿಯೇಟ್ ಮಾಡ್ತಕ್ಕಂಥ ನಮ್ ಗುರಿ ಉದ್ದೇಶ ಅಲ್ಲ. ನಾವು ಅಕ್ಟೋಬರ್ 17ನೇ ತಾರೀಕು ಇಟ್ಟಿದ್ದು ಕೂಡ ಒಂದು ಡೆಲಿಗೇಟ್ ಕಾರ್ಡ್ ಮಾಡಿದೆ, ನಾವು ಪ್ರತಿನಿಧಿ ಕಾರ್ಡ್ ಮಾಡಿ ಸ್ವತಃ ಹುಡುಗರೇ ಅವರ ಡೆಲಿಗೇಟ್ ಕಾರ್ಡ್ ಅಮೌಂಟ್ ಕೊಟ್ಟು ಅದಕ್ಕೆ ಆಸಕ್ತಿ ಇರ್ತಕ್ಕಂಥವ್ರು ಬಂದು. ನಾಳೆ ಹೋರಾಟಕ್ಕೂ ಕೂಡ ಮತ್ತೊಂದು ನಾವು ವಿಷಯ ಕ್ಲಾರಿಫೈ ಮಾಡ್ತೇವೆ. ಯಾರಿಗೂ ಕೂಡ ಹೋಗಿ ಯಾವುದೇ ಇನ್ಸ್ಟಿಟ್ಯೂಟ್ಗಳಿಗಾಗ್ಲಿ ಎಲ್ಲಿ ಹೋಗಿ ನಾವು ಒತ್ತಾಯನೂ ಮಾಡಿಲ್ಲ, ಅಥವಾ ಈ ಹೋರಾಟಕ್ಕೆ ಬರೀ ತಿಳಿಸಿದ್ರ ಯಾವುದೇ ರೀತಿಯಿಂದ ರೀಲ್ಗಳನ್ನು ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಈ ನ್ಯಾಯಯುತವಾದಂತ ಬೇಡಿಕೆ, ಇದು ನಿಮ್ಮವೇ ಬೇಡಿಕೆ, ಇದನ್ನ ನೀವೇ ಬರಬೇಕು, ನೀವೇ ಲೀಡರ್ಶಿಪ್ ತಗೋಬೇಕು, ನೀವೇ ಹೋರಾಟ ಮಾಡಿದಾಗ ಯಶಸ್ವಿ ಆಗ್ತದ. ಅವ್ರು ಈ ಸಂದೇಶನೇ ಕೊಟ್ಟೆ ನಾವು ಸ್ಪಷ್ಟ. ಈ ತಿಳುವಳಿಕೆ ತಗೊಂಡು ಬರೋರು ನಿಜವಾದಂತ ಹೋರಾಟಕ್ಕೆ ಬರ್ತಾರೆ. ಸುಮ್ಮನೆ ಬಂದು ಯಾವುದೋ ಒಂದು ರೀಲ್ ಮಾಡೋದು, ಕಲ್ಲು ಒಗೆದು ಡ್ಯಾಮೇಜ್ ಮಾಡೋರು ಅವ್ರು ಹೋರಾಟಗಾರರು ಅಲ್ಲ, ಹೋರಾಟದ ಮಹತ್ವನೂ ಗೊತ್ತಿಲ್ಲ ಅವ್ರಿಗೆ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.